ನಮಸ್ಕಾರ. ನಿಮ್ಗೆ ನಿಮ್ಮ ಮನೆಗಳಲ್ಲಿ ಸಂಜೆ ಹೊತ್ತ ಮೇಲೆ ಮನೆ ಕಸ ಗುಡಿಸಬಾರ್ದು ಅಥವಾ ಎಲ್ಲರೂ ಹೊರಗಡೆ ಹೊರಟಾಗ ಬೇಕಡ್ಡ ಬಂದ್ರೆ 5 ನಿಮಿಷ ವೇಟ್ ಮಾಡಿ ಆಮೇಲೆ ಹೊರಡಬೇಕು ಅಥವಾ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆಗಿದ ತಕ್ಷಣ ತಲೆಗೆ ಸ್ನಾನ ಮಾಡಬೇಕು ಅಂತ ಎಲ್ಲ ನಿಮ್ಮ ಮನೇಲಿ ದೊಡ್ಡವರು ಹೇಳಿರ್ಬೋದು. ಇದು ಮೇಲ್ನೋಟಕ್ಕೆ ಮೂಢನಂಬಿಕೆ ಅಂತ ಅನ್ಸಿದ್ರು ಈ ಎಲ್ಲಾ ಪ್ರಾಕ್ಟೀಸಸ್ಗಳ ಹಿಂದೆ ಒಂದು ಜೆನ್ಯೂನ್ ಸೈಂಟಿಫಿಕ್ ಅಂಡ್ ಪ್ರಾಕ್ಟಿಕಲ್ ರೀಸನ್ಸ್ ಅಂತೂ ಖಂಡಿತ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಎಂಥ ಒಂದು ದೇಶದಲ್ಲಿ ಇದ್ದೀವಿ ಅಂತ ಅಂದರೆ ನಮ್ಮ ನೆಲದ ಮಣ್ಣನ್ನು ಪಡ್ಕೊಳ್ಳೋದಕ್ಕೆ, ನಮ್ಮ ಭಾಷೆನ ಕಲಿಯೋದಕ್ಕೆ, ನಮ್ಮ ಜೊತೆ ವ್ಯವಹಾರ ಟ್ರೇಡ್ ಮಾಡೋದಕ್ಕೆ ಎಷ್ಟೋ ದೇಶದ ರಾಜರು ವರ್ಷಾನುಗಟ್ಟಲೆ ಟ್ರಾವೆಲ್ ಮಾಡಿ ಇಂಡಿಯಾನ ತಲುಪ್ತಾ ಇದ್ರಂತೆ. ಸೊ ಈ ವಿಡಿಯೋನಲ್ಲಿ ನಾವು ಮೂಢನಂಬಿಕೆ ಅನ್ಕೊಂಡಿರುವಂತಹ ಕೆಲವೊಂದು ಮಿತ್ಸ್ನ ಅರ್ಥ ಮಾಡಿಕೊಂಡು ಅದ್ರ ಜೊತೆ ನಮ್ಮ ದೇಶ ಎಂಥ ಶ್ರೀಮಂತ ದೇಶ, ನಾವು ಭಾರತೀಯರಾಗಿರೋದಕ್ಕೆ ಎಷ್ಟು ಹೆಮ್ಮೆ ಪಡಬೇಕು ಅನ್ನೋದನ್ನು ಈ ವಿಡಿಯೋಲಿ ನೋಡ್ತಾ ಹೋಗೋಣ. ಸೊ ಶುರು ಮಾಡೋಣ. ಹೆಣ್ಮಕ್ಳಿಗೆ ಪೀರಿಯಡ್ ಸ್ಟಾರ್ಟ್ ಆಗಿದ ತಕ್ಷಣ ಇಮಿಡಿಯೇಟ್ಲಿ ತಲೆಗೆ ಸ್ನಾನ ಮಾಡಬೇಕು ಅಂತ ಮನೇಲಿ ಹೇಳ್ತಾರೆ. ಮೆನ್ಸ್ಟ್ರೇಷನ್ ಸ್ಟಾರ್ಟ್ ಆದಾಗ ನಮ್ಮ ಬಾಡಿಯಲ್ಲಿ ಹಾರ್ಮೋನಲ್ ಚೇಂಜಸ್ ಆಗೋದ್ರಿಂದ ನಮ್ಮ ಬಾಡಿ ಟೆಂಪ್ರೇಚರ್ ಸ್ಲೈಟ್ಲಿ ಜಾಸ್ತಿ ಆಗುತ್ತೆ. ಸೊ ನಾವು ಉಗುರು ಬೆಚ್ಚಗಿನ ನೀರಲ್ಲಿ ಅಥವಾ ತಣ್ಣೀರಲ್ಲಿ ಸ್ನಾನ ಮಾಡಿದಾಗ ನಮ್ಮ ಬಾಡಿ ಟೆಂಪ್ರೇಚರ್ ರೆಗ್ಯುಲೇಟ್ ಆಗುತ್ತೆ ಅಂತ. ಆ್ಯಂಡ್ ಆಲ್ಸೋ ಇದ್ರ ಜೊತೆ ನಾವು ಇಮಿಡಿಯೇಟ್ಲಿ ತಲೆಗೆ ಸ್ನಾನ ಮಾಡಿದಾಗ ನಮ್ಮಲ್ಲಾಗುವಂತಹ ಡಿಸ್ಕಂಫರ್ಟ್ ಕಮ್ಮಿಯಾಗಿ ಇಮ್ಮಿಡಿಯೇಟ್ಲಿ ರಿಫ್ರೆಶಿಂಗ್ ಅನಿಸುತ್ತೆ. ಐ ಆಮ್ ಶ್ಯೂರ್ ಇದನ್ನು ನಾವು ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಸಂಜೆ ಹೊತ್ತ ಮೇಲೆ ಮನೇಲಿ ಕಸ ಗುಡಿಸಬಾರ್ದು, ಇದು ದರಿದ್ರ ಅಂತ ಹೇಳಿರೋದನ್ನ ನಾವು ಕೇಳಿರ್ಬೋದು. ಬಟ್ ಇದ್ರ ಹಿಂದೆ ಇರೋ ಪ್ರಾಕ್ಟಿಕಲ್ ರೀಸನ್ನ ನಾವು ತಿಳ್ಕೊಳ್ಳೋದಾದ್ರೆ, ಆಗಿನ ಕಾಲದಲ್ಲಿ ಎಲೆಕ್ಟ್ರಿಸಿಟಿ ಬರೋದಕ್ಕಿಂತ ಮುಂಚೆ ಬರೀ ದೀಪದ ಬೆಳಕಲ್ಲಿ ಕಸ ಗುಡಿಸುವಾಗ ವ್ಯಾಲ್ಯೂಯಬಲ್ ಐಟಮ್ಸ್ ಲೈಕ್ ಜ್ಯೂಲ್ರಿ ಅಥವಾ ಕಾಯಿನ್ಸ್ ಇದನ್ನೆಲ್ಲ ಆಕ್ಸಿಡೆಂಟಲಿ ಗುಡಿಸ್ಬಿಡ್ಬೋದು ಅಂತ ಆದಷ್ಟು ಸೂರ್ಯನ ಬೆಳಕಲ್ಲೇ ಕಸ ಗುಡಿಸಿ ರಾತ್ರಿ ಹೊತ್ತು ಕಸ ಗುಡಿಸೋದನ್ನ ಅವಾಯ್ಡ್ ಮಾಡ್ತಾ ಇದ್ರು. ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರ್ದು ಅಂತ ಹೇಳೋದನ್ನ ನಾವು ಕೇಳಿದೀವಿ. ಬಟ್ ಇದ್ರ ಹಿಂದೆ ಇರುವಂತಹ ಸೈಂಟಿಫಿಕ್ ಅಂಡ್ ಪ್ರಾಕ್ಟಿಕಲ್ ರೀಸನ್ ಏನು? ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ನಾರ್ತ್ ಇಂದ ಸೌತ್ ಕಡೆ ರನ್ ಆಗುತ್ತೆ. ಆ್ಯಂಡ್ ನಮ್ಮ ಬಾಡಿಯಲ್ಲಿ ಐರನ್ ಕಂಟೆಂಟ್ ಇರೋದ್ರಿಂದ ನಾವು ನಾರ್ತ್ ಅಥವಾ ಉತ್ತರಕ್ಕೆ ತಲೆ ಹಾಕಿ ಮಲಗಿದಾಗ ಅದು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನ ಎಫೆಕ್ಟ್ ಮಾಡುತ್ತೆ. ಆ್ಯಂಡ್ ಇದರಿಂದ ತಲೆನೋವು ಅಥವಾ ಡಿಸ್ಟರ್ಬ್ ಸ್ಲೀಪ್ಗೆ ಕಾರಣ ಆಗ್ಬೋದು ಅಂತ ಹೇಳ್ತಾ ಇದ್ರು. ಆ್ಯಂಡ್ ಆಲ್ಸೋ ಇದ್ರ ಬಗ್ಗೆ ನಮ್ಮ ಹಿಂದೂ ಪುರಾಣದಲ್ಲಿ ಒಂದು ಕಥೆನೇ ಇದೆಯಲ್ಲ, ಒಂದು ಆನೆ ಉತ್ತರದ ಕಡೆ ತಲೆ ಹಾಕಿ ಮಲಗಿತ್ತು, ಹಾಗಾಗಿ ಅದರ ತಲೆನ ಕಟ್ ಮಾಡಿ ಗಣೇಶಂಗಿಟ್ರು, ಹಾಗಾಗಿ ಉತ್ತರದ ಕಡೆ ತಲೆ ಹಾಕಿ ಮಲಗಬಾರ್ದು, ಒಳ್ಳೇದಲ್ಲ ಅಂತ. ಆಗೆಲ್ಲ ಜನಕ್ಕೆ ಸೈಂಟಿಫಿಕ್ ರೀಸನ್ಸ್ ಕೊಟ್ಟಾಗ ಅದು ಅವ್ರಿಗೆ ಅರ್ಥನೂ ಆಗ್ತಾ ಇರಲಿಲ್ಲ ಆ್ಯಂಡ್ ಕನೆಕ್ಟು ಆಗ್ತಾ ಇರಲಿಲ್ಲ. ಹಾಗಾಗಿ ದೇವ್ರ ಕಥೆಗಳ ಮೂಲಕ ಹೇಳಿದ್ರೆ ಅವ್ರಿಗೆ ಭಯ ಭಕ್ತಿನೂ ಇರುತ್ತೆ, ಬೇಗನೂ ಅರ್ಥ ಆಗುತ್ತೆ ಅಂತ ಈ ರೀತಿ ಮೆಸೇಜ್ ಕನ್ವೆ ಮಾಡ್ತಾ ಇದ್ರು. ಕನ್ವೆ ಮಾಡೋ ರೀತಿ ಹೇಗೆ ಇದ್ರು ಫಾಲೋ ಮಾಡೋದು ಮುಖ್ಯ ಅನ್ನೋದು ನಮ್ಮ ಫೋರ್ ಫಾದರ್ಸ್ನ ಸ್ಮಾರ್ಟ್ ಹ್ಯಾಕ್ ಆಗಿತ್ತು. ಯೂಶ್ವಲಿ ಮನೆ ಅಥವಾ ಅಂಗಡಿಗಳ ಎಂಟ್ರೆನ್ಸ್ ಡೋರಲ್ಲಿ ನಿಂಬೆಹಣ್ಣು ಆ್ಯಂಡ್ ಮೆಣಸಿನ್ಕಾಯಿನ ಕಟ್ಟಿರೋದನ್ನ ನೀವು ನೋಡಿರ್ಬೋದು. ಇದಕ್ಕೆ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ರೀಸನ್ ಎರಡೂ ಇದೆ. ಸೈಂಟಿಫಿಕ್ ರೀಸನ್ ನೋಡೋದಾದ್ರೆ ಲೆಮನ್ ಅಲ್ಲಿ ಸಿಟ್ರಿಕ್ ಆಸಿಡ್ ಇದೆ ಆ್ಯಂಡ್ ಮೆಣಸಿನಕಾಯಲ್ಲಿ ಕ್ಯಾಪ್ಸೈಸಿನ್ ಅನ್ನೋ ಒಂದು ಅಂಶ ಇದೆ. ಸೊ ಇದು ಇನ್ಸೆಕ್ಟ್ ರೆಪೆಲೆನ್ಸ್ ಆಗಿ ವರ್ಕ್ ಆಗುತ್ತೆ. ಆಗಿನ ಕಾಲದಲ್ಲಿ ಆಲ್ ಔಟ್ ಅಥವಾ ಮಸ್ಕಿಟೋ ನೆಟ್ ಇದು ಯಾವುದೂ ಇರಲಿಲ್ವಲ್ಲ, ಸೊ ಇದನ್ನ ಮೇನ್ ಡೋರ್ಗೆ ಕಟ್ಟಿ ಹುಳ ಹುಪ್ಪಟೆಗಳನ್ನೆಲ್ಲ ಅವಾಯ್ಡ್ ಮಾಡ್ತಾ ಇದ್ರಂತೆ. ಇನ್ನು ಕಲ್ಚರಲ್ ಬಿಲೀಫ್ ನೋಡೋದಾದ್ರೆ, ಸ್ಪೆಷಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಕಣ್ದೃಷ್ಟಿ ಆದಾಗ ಮೆಣಸಿನಕಾಯಲ್ಲಿ ದೃಷ್ಟಿ ನಿವಾರಿಸ್ತೀವಲ್ವಾ. ಸೊ ಇದರ ಲಾಜಿಕ್ ಏನಂದ್ರೆ ಹುಳಿ ಮತ್ತೆ ಖಾರ ಇವೆರಡು ನೆಗೆಟಿವ್ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅಂತ. ಸೊ ಇದನ್ನ ಮನೆ ಶುದ್ಧಿ ಮಾಡೋದಕ್ಕೆ ಆ್ಯಂಡ್ ಆಲ್ಸೋ ಪ್ರೊಟೆಕ್ಷನ್ಗೋಸ್ಕರನೂ ಮನೆ ಬಾಗ್ಲು ಮುಂದೆ ಕಟ್ತಾರೆ. ಸೂರ್ಯಗ್ರಹಣ ಇದ್ದಾಗ ಊಟ ಯಾಕೆ ಮಾಡಬಾರ್ದು? ಇದ್ರ ಬಗ್ಗೆ ಸೈನ್ಸ್ ಹೇಳೋದೇನೆಂದ್ರೆ, ಸೂರ್ಯಗ್ರಹಣದ ಟೈಮಲ್ಲಿ ಸನ್ಲೈಟ್ ಬ್ಲಾಕ್ ಆಗಿರುತ್ತೆ ಆ್ಯಂಡ್ ಆಲ್ಸೋ ನಮ್ಮ ಆಹಾರದಲ್ಲಿ ಇರ್ಬೋದಾದಂತಹ ಚಿಕ್ಕ ಚಿಕ್ಕ ಹಾರ್ಮ್ಫುಲ್ ಮೈಕ್ರೋಬ್ಸ್ನ ಸಾಯಿಸುವಂತಹ UV ರೇಸ್ ಆಬ್ಸೆಂಟ್ ಆಗಿರುತ್ತೆ. ಸೊ ಆಗಿನ ಕಾಲದಲ್ಲಿ ಫ್ರಿಡ್ಜ್ ಎಲ್ಲ ಇರಲಿಲ್ವಲ್ಲ, ಹಾಗಾಗಿ ಪೆರಿಷಬಲ್ ಐಟಮ್ಸ್ ಲೈಕ್ ಹಾಲು, ಮೊಸರು, ಅನ್ನ ಇದೆಲ್ಲ ಬೇಗ ಹಾಳಾಗ್ತಾ ಇತ್ತು. ಹಾಗಾಗಿ ಸೂರ್ಯಗ್ರಹಣದ ಟೈಮಲ್ಲಿ ಅಡುಗೆ ಮಾಡೋದಾಗ್ಲಿ ಊಟ ಮಾಡೋದಾಗ್ಲಿ ಅವಾಯ್ಡ್ ಮಾಡಿ ಅಂತ ಸೈನ್ಸ್ ಹೇಳುತ್ತೆ. ಇನ್ನು ಆಯುರ್ವೇದದ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ, ಎಕ್ಲಿಪ್ಸ್ ಇದ್ದಾಗ ಮೈನರ್ ಗ್ರಾವಿಟೇಷನಲ್ ಅಂಡ್ ಎನ್ವೈರನ್ಮೆಂಟಲ್ ಚೇಂಜಸ್ ಆಗುತ್ತೆ. ಸೊ ಇಂಥ ಟೈಮಲ್ಲಿ ನಮ್ಮ ಬಾಡಿಲಿರುವಂತಹ ಅಗ್ನಿ ತತ್ವ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಡೈಜೆಷನ್ ಇದು ವೀಕ್ ಆಗಿರುತ್ತೆ. ಸೊ ಇಂಥ ಟೈಮಲ್ಲಿ ನಾವು ಏನನ್ನೇ ತಿಂದ್ರೂ ನಮ್ಮ ಬಾಡಿ ಅದನ್ನ ಜೀರ್ಣ ಮಾಡೋದು ಕಷ್ಟ ಆಗುತ್ತೆ ಅಂತ. ಹಾಗಾಗಿ ಆಗಿನ ಕಾಲದಲ್ಲಿ ಏನೇ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಕಾಂಪ್ಲಿಕೇಟೆಡ್ ಆಗಿ ಕೊಡೋದ್ರ ಬದಲು ಸಿಂಪಲ್ ಆಗಿ ಗ್ರಹಣ ಇದ್ದಾಗ ಊಟ ಮಾಡಬಾರ್ದು, ಒಳ್ಳೇದಲ್ಲ, ಅಶುಭ ಅಂತ ಹೇಳ್ತಾ ಇದ್ರು. ಸೊ ಇದು ಎಲ್ರಿಗೂ ಫಾಲೋ ಮಾಡೋದಕ್ಕೆ ಈಸಿ ಆಗ್ತಾ ಇತ್ತು. ವೇಟ್ ಇದ್ರ ಬಗ್ಗೆ ನಮ್ಮ ಕಲ್ಚರ್ ಏನು ಹೇಳುತ್ತೆ ನೋಡೋಣ.
ಗ್ರಹಣ ಇದ್ದಾಗ ನೆಗೆಟಿವ್ ಎನರ್ಜೀಸ್ ಆಕ್ಟಿವ್ ಆಗಿರುತ್ತೆ ಅಂಡ್ ಆಲ್ಸೋ ಕಾಸ್ಮಿಕ್ ಡಿಸ್ಟರ್ಬೆನ್ಸಸ್ ಇರುತ್ತೆ. ಹಾಗಾಗಿ ಇಂಥ ಟೈಮಲ್ಲಿ ದೇವಸ್ಥಾನಗಳು ಕ್ಲೋಸ್ ಆಗಿರುತ್ತೆ. ಸೊ ನಾವು ಮಂತ್ರ ಪಠನೆ ಮಾಡೋದಾಗಿರ್ಬೋದು, ಧ್ಯಾನ ಮಾಡೋದಾಗಿರ್ಬೋದು, ಉಪವಾಸ ಮಾಡೋದಾಗಿರ್ಬೋದು, ಈ ರೀತಿ ಮಾಡಿದಾಗ ವಿ ಕ್ಯಾನ್ ಫೋಕಸ್ ಆನ್ ಸ್ಪಿರಿಚುವಲ್ ಕ್ಲೆನ್ಸಿಂಗ್ ಅಂತ. ಹಾಗೆ ಇಷ್ಟೆಲ್ಲ ಆಸ್ಪೆಕ್ಟ್ಸ್ ಇಂದನೂ ಎಕ್ಸ್ಪ್ಲನೇಷನ್ ಇದ್ದಾಗ್ಲೂ ನಾನು ಗ್ರಹಣ ಟೈಮಲ್ಲಿ ಊಟ ಮಾಡ್ತೀನಿ, ನನ್ಗೇನು ಆಗಲ್ಲ ಅನ್ನೋದು ಹೀರೋಯಿಸಮ್ ಅಲ್ಲ, ಬಟ್ ದಡ್ತನ. ಯಾಕಂದ್ರೆ ನಾವೇನಾದ್ರೂ ತಿಂದಾಗ ಇಮ್ಮಿಡಿಯೇಟ್ ಆಗಿ ಎಫೆಕ್ಟ್ ನಮಗೆ ಕಾಣದೇ ಇರ್ಬೋದು, ಆದ್ರೆ ಇದರಿಂದ ಹೊಟ್ಟೆ ಅಪ್ಸೆಟ್ ಆಗೋದು, ಅಥವಾ ಲೋ ಆನ್ ಎನರ್ಜಿ ಆಗೋದು, ಅಥವಾ ನಮ್ಮ ಮೂಡ್ ಔಟ್ ಆಗೋದು, ಅಥವಾ ನಮ್ಮ ಪ್ರೊಡಕ್ಟಿವಿಟಿಗೆ ಎಫೆಕ್ಟ್ ಆಗೋದು, ಈ ರೀತಿ ನಮ್ಮಲ್ಲಿ ಚೇಂಜಸ್ ಆಗ್ಬೋದು. ಆದ್ರೆ ಇದೇ ಕಾರಣದಿಂದ ಅಂತ ಅರ್ಥ ಮಾಡ್ಕೊಳ್ಳೋಷ್ಟು ಸೂಕ್ಷ್ಮತೆ ನಮಗಿಲ್ದೇ ಇರ್ಬೋದು. ಹಾಗಾಗಿ ಮೊಂಡೆತನ ಮಾಡೋದಕ್ಕಿಂತ ಇಟ್ಸ್ ಬೆಟರ್ ಟು ಫಾಲೋ ಅನ್ನೋದು ನನ್ನ ಒಪಿನಿಯನ್. ದೇವ್ರನ್ನ ಎಬ್ಸೋಕೆ ಗಂಟೆ, ಶಂಖ, ಜಾಗಂಟೆ ಬಾರಿಸೋದು ಅಂತ ಯೂಶಲಿ ಹೇಳ್ತಾರೆ. ಬಟ್ ಸೈಂಟಿಫಿಕಲಿ ಸ್ಪೀಕಿಂಗ್, ಸೌಂಡ್ ಫ್ರೀಕ್ವೆನ್ಸಿ ನಮ್ಮ ಬ್ರೈನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ ಅಂತ. ಅಂದ್ರೆ ನಮ್ಮ ಮನಸ್ಸು ಎಲ್ಲೆಲ್ಲೋ ಓಡ್ತಾ ಇರುತ್ತೆ, ಆ ಒಂದು ಬೆಲ್ ಸೌಂಡ್ ಕೇಳಿಸಿದಾಗ ನಮ್ಮ ಅಷ್ಟು ಫೋಕಸ್, ಅಷ್ಟು ಅಟೆನ್ಷನ್ ಪ್ರೆಸೆಂಟ್ ಮೂಮೆಂಟ್ಗೆ ಬರುತ್ತೆ ಅಂತ. ಯೂಶಲಿ ಪಾರ್ಟಿಗಳಲ್ಲಿ ಗ್ಲಾಸ್ ಕ್ಲಿಂಗ್ ಮಾಡಿ ಯುವರ್ ಅಟೆನ್ಷನ್ ಪ್ಲೀಸ್ ಅಂತ ಹೇಳಿರೋದನ್ನ ನೀವು ಕೇಳಿರ್ಬೋದು, ಅದೇ ರೀತಿ. ಆದ್ರೆ ನಮ್ಮ ಟೆಂಪಲ್ ಬೆಲ್ಲಿಂದ ಬರುವಂತಹ ವೈಬ್ರೇಷನ್ಸ್ ನಮ್ಮ ಫೋಕಸ್ನ ಇಂಪ್ರೂವ್ ಮಾಡುತ್ತೆ, ನಮ್ಮ ಮೈಂಡ್ನ ಕಾಮ್ ಮಾಡುತ್ತೆ, ಅಂಡ್ ಆಲ್ಸೋ ಇಟ್ ಪ್ರಿಪೇರ್ಸ್ ಯು ಫಾರ್ ದ ಪ್ರೇಯರ್ ಅಂತ. ಅಂಡ್ ಇದು 100% ನಿಜ ಕೂಡ. ಬಿಕಾಸ್ ದೇವಸ್ಥಾನಗಳಲ್ಲಿ ಮಹಾಮಂಗಳಾರತಿ ಆಗುವಾಗ ಗಂಟೆ, ಜಾಗಂಟೆ ಸೌಂಡ್ಗೆ ನಮ್ಮ ಗಮನ ಎಲ್ಲೂ ಹೋಗಲ್ಲ, ನಮ್ಮ ಗಮನ ಪೂರ್ತಿ ದೇವ್ರ ಮೇಲೆ ಇರುತ್ತೆ, ಪೂಜೆ ಮೇಲೆ ಇರುತ್ತೆ. ಇದನ್ನ ನೀವು ಅಬ್ಸರ್ವ್ ಮಾಡಿರ್ಬೋದು. ಅಂಡ್ ಆಲ್ಸೋ ಮಾಡರ್ನ್ ಸೌಂಡ್ ಥೆರಪಿ ಕೂಡ ಇದನ್ನ ಸಪೋರ್ಟ್ ಮಾಡುತ್ತೆ. ನಾವು ಎಲ್ಲಿಗಾದ್ರೂ ಹೋಗುವಾಗ ಬೆಕ್ಕು ರೋಡ್ ಕ್ರಾಸ್ ಮಾಡ್ತು ಅಂತ ಅಂದ್ರೆ ಅಪಶಕನ ಅಂತ ಹೇಳಿರೋದನ್ನ ನಾವು ಕೇಳಿದೀವಿ. ಆಗಿನ ಕಾಲದಲ್ಲೆಲ್ಲ ಎತ್ತಿನ ಗಾಡಿ ಯೂಸ್ ಮಾಡ್ತಾ ಇದ್ರಲ್ಲ, ಸೊ ಎತ್ತು ಮುಂದೆ ಸಡನ್ ಆಗಿ ಬೆಕ್ಕು ಓಡೋದ್ರೆ ಎತ್ತುಗಳು ಸ್ಟಾರ್ಟಲ್ ಆಗ್ತಾ ಇದ್ವು, ಗಾಬರಿ ಆಗ್ತಿದ್ವು, ಇದರಿಂದ ಮುಂದೆ ಆಕ್ಸಿಡೆಂಟ್ಸ್ ಆಗ್ಬೋದಾಗಿತ್ತು. ಹಾಗಾಗಿ ಎತ್ತು ಸ್ವಲ್ಪ ಸೆಟಲ್ ಡೌನ್ ಆಗ್ಲಿ ಅಂತ 1-2 ನಿಮಿಷ ಪಾಸ್ ಮಾಡಿ ಆಮೇಲೆ ಹೋಗ್ತಾ ಇದ್ರಂತೆ. ಈಗೆಲ್ಲ ಜನ ಅಯ್ಯೋ ನಾನು ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ದೆ, ಬೆಕ್ಕಡ್ಡ ಬಂದ್ಬಿಡ್ತು, ಅಪಶಕನ ಅಂತ ಹೇಳಿರೋದನ್ನ ನಾವು ಕೇಳಿದೀವಿ. ಪ್ರಾಣಿಗಳನ್ನ ದರಿದ್ರ, ಅಪಶಕನ ಅಂತಾರೆ. ಅಂತವ್ರಿಗೆ ಏನ್ ಹೇಳೋದು ನನಗೆ ಗೊತ್ತಿಲ್ಲ. ತುಂಬಾ ಜನ ವಾರ ಮಾಡ್ತಾರಲ್ವಾ, ಅಂದ್ರೆ ಸೋಮವಾರ, ಮಂಗಳವಾರ ಅಥವಾ ಶನಿವಾರ ನಾನು ನಾನ್ ವೆಜ್ ತಿನ್ನಲ್ಲ ಅಂತ. ಅಂದ್ರೆ ಈ ದಿನಗಳಲ್ಲಿ ನಾನೊಂದು ಪರ್ಟಿಕ್ಯುಲರ್ ದೇವ್ರನ್ನ ಫಾಲೋ ಮಾಡ್ತೀನಿ ಅಥವಾ ಪೂಜೆ ಮಾಡ್ತೀನಿ, ಹಾಗಾಗಿ ಈ ದಿನಗಳಲ್ಲಿ ನಾನು ನಾನ್ ವೆಜ್ ಅವಾಯ್ಡ್ ಮಾಡ್ತೀನಿ ಅಂತ. ಏನೇ ಆಗ್ಲಿ ಇದು ಭಕ್ತಿ ಮಾರ್ಗ ಅಂತ ಕನ್ಸಿಡರ್ ಆಗಿರುತ್ತೆ. ಆದ್ರೆ ಈ ಒಂದು ರಿಚುವಲ್ನ ಹಿಂದೆ ಇರುವಂತಹ ಪ್ರಾಕ್ಟಿಕಲ್ ರೀಸನ್ ಏನು ಅಂದ್ರೆ, ಕೆಲವ್ರಿಗೆ ವಾರದ ಎಲ್ಲಾ ದಿನಾನು ನಾನ್ ವೆಜ್ ತಿನ್ನೋ ಅಭ್ಯಾಸ ಇರುತ್ತಲ್ಲ, ನಮ್ಮ ಬಾಡಿಗೆ ನಾನ್ ವೆಜ್ನ ಅಥವಾ ಮೀಟ್ನ ಬೇಗ ಡೈಜೆಸ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ದೇವ್ರ ಹೆಸರಿನಲ್ಲಾದ್ರೂ ವಾರದ ಕೆಲವೊಂದು ದಿನ ನಾನ್ ವೆಜ್ನ ಅವಾಯ್ಡ್ ಮಾಡಿದ್ರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೂ ಬ್ರೇಕ್ ಸಿಗುತ್ತೆ ಅಂಡ್ ಹೆಲ್ತ್ ರಿಸ್ಕ್ ಕೂಡ ಕಡಿಮೆ ಆಗುತ್ತೆ ಅನ್ನೋದು ಈ ರಿಚುವಲ್ನ ಇಂಟೆನ್ಷನ್. ಕೊಲೊನೈಸೇಷನ್ ಆಗೋದಕ್ಕಿಂತ ಮುಂಚೆ ನಮ್ಮ ಇಂಡಿಯಾ ಬರೀ ಒಂದು ದೇಶ ಆಗಿರಲಿಲ್ಲ, ಬಟ್ ಡ್ರೀಮ್ ಡೆಸ್ಟಿನೇಷನ್ ಆಗಿತ್ತು. ಅರೇಬಿಯಾ, ಗ್ರೀಸ್, ಇಟಲಿ, ರೋಮ್, ಪ್ಯಾರಿಸ್ ಇಂಥ ಕಂಟ್ರಿಗಳಿಂದ ಎಲ್ಲ ನಮ್ಮ ದೇಶಕ್ಕೆ ಬಂದು ನಮ್ಮ ಸ್ಪೈಸಸ್ ಅಂದ್ರೆ ಮಸಾಲೆ ಪದಾರ್ಥಗಳು, ಗೋಲ್ಡು, ಟೆಕ್ಸ್ಟೈಲು, ಜ್ಞಾನನ ಪಡ್ಕೋಬೇಕು ಅನ್ನೋ ಆಸೆ ತುಂಬಾ ಇತ್ತಂತೆ. ನಮ್ಮ ಇಂಡಿಯಾನ ಸೋನೆ ಕಿ ಚಿಡಿಯಾ ಅಂದ್ರೆ ದ ಗೋಲ್ಡನ್ ಬರ್ಡ್ ಅಂತ ಕರೀತಾರೆ. ಹಾಗೆ ಎಷ್ಟೊಂದು ಜನ ಫಾರಿನ್ ಟ್ರಾವೆಲರ್ಸ್ಗೆ ನಮ್ಮ ಭಾಷೆ, ಕನ್ನಡ, ತಮಿಳ್, ಸಾಂಸ್ಕ್ರಿಟ್ ಇದನ್ನೆಲ್ಲ ಕಷ್ಟಪಟ್ಟು ಪಂಡಿತರಿಂದ ಕಲಿತಾ ಇದ್ರಂತೆ. ಯಾಕಂದ್ರೆ ನಮ್ ಜೊತೆ ವ್ಯವಹಾರ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇಂದ. ಈಗ ನೋಡಿ ಎಷ್ಟೊಂದ್ ಜನ ನನ್ಗೆ ಅಷ್ಟೊಂದು ಕನ್ನಡ ಬರಲ್ಲ, ನಂಗೆ ಕನ್ನಡ ಗೊತ್ತಿಲ್ಲ ಅಂತ ಹೇಳೋದೇ ಸ್ಟೇಟಸ್ ಸಿಂಬಲ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಎಷ್ಟೊಂದು ಜನ ಫಾರಿನ್ ಟ್ರಾವೆಲರ್ಸು ಈ ಓಷನ್ ಅಂಡ್ ಡೆಸರ್ಟ್ ರೂಟ್ನ ನೇವಿಗೇಟ್ ಮಾಡಿಕೊಂಡು ವರ್ಷಾನುಗಟ್ಲೆ ಟ್ರಾವೆಲ್ ಮಾಡಿ ಇಂಡಿಯಾನ ತಲುಪ್ತಾ ಇದ್ರಂತೆ. ಅಂಡ್ ಇಲ್ಲಿಗೆ ಬಂದಾಗ ಅವ್ರಿಗೆ ಕಾಣಿಸಿದ್ದೇನು, ವಿಜಯನಗರ ಶ್ರೀಮಂತ ಸಾಮ್ರಾಜ್ಯ. ಅದು ಎಷ್ಟು ರಿಚ್ ಆಗಿತ್ತು ಅಂತ ಅಂದ್ರೆ ರೋಡ್ಗಳಲ್ಲಿ, ಓಪನ್ ಮಾರ್ಕೆಟ್ ಅಲ್ಲಿ ಗೋಲ್ಡ್ ಅಂಡ್ ಪ್ರಿಷಿಯಸ್ ಸ್ಟೋನ್ಸ್ ನ ಮಾರ್ತಾ ಇದ್ರಂತೆ. ಹೀಗಂತ ಒಬ್ಬ ಪೋರ್ಚುಗೀಸ್ ಟ್ರಾವೆಲರ್ ಡೊಮಿಂಗೋ ಪಯೇಸ್ ಹೇಳಿದಾನೆ. ಅಂದ್ರೆ ಯೋಚನೆ ಮಾಡಿ, ರೋಡ್ಗಳಲ್ಲಿ, ಓಪನ್ ಮಾರ್ಕೆಟ್ ಅಲ್ಲಿ ಗೋಲ್ಡ್ ನ ಒಳ್ಳೆ ತರಕಾರಿ ತರ ಮಾರ್ತಿದ್ರು ಅಂತ ಅಂದ್ರೆ ನಮ್ಮ ಕಂಟ್ರಿ ಎಷ್ಟು ಶ್ರೀಮಂತವಾಗಿತ್ತು ಅಂತ. ಇನ್ನು ಕೆಲವು ಫಾರಿನ್ ಟ್ರೇಡರ್ಸ್ ಡಿಬೇಟ್ ಯಾವ ಎಕ್ಸ್ಟ್ರೀಮಿಗೆ ಹೋಗುತ್ತೆ ಅಂತ ಅಂದ್ರೆ, ಕೆಲವು ದೇಶಗಳಲ್ಲಿ ಎನ್ಸ್ಲೇವ್ ಆಗಿರುವಂತಹ ಅತ್ಯಂತ ಸುಂದರವಾಗಿರುವಂತಹ ಮಹಿಳೆಯರನ್ನ ನಮ್ಮ ದೇಶದ ಮಸಾಲೆ ಪದಾರ್ಥಗಳಿಗೆ ಗೋಲ್ಡ್ ಜೊತೆ ಟ್ರೇಡ್ ಮಾಡ್ತಾ ಇದ್ರಂತೆ, ಅಂದ್ರೆ ಎಕ್ಸ್ಚೇಂಜ್ ಮಾಡ್ತಾ ಇದ್ರಂತೆ. ಇದನ್ನ ವೆರಿಫೈ ಮಾಡೋದು ಕಷ್ಟನೇ, ಆದ್ರೆ ಈ ವಿಷಯ ನಮ್ಮ ದೇಶದ ರಿಚ್ನೆಸ್ಗೆ, ಕಲ್ಚರ್ಗೆ ಯಾವ ಲೆವೆಲ್ಗೆ ಬೇರೆ ದೇಶದ ಜನರು ಅಥವಾ ರಾಜರು ಮಾರು ಹೋಗಿದ್ರು ಅನ್ನೋದನ್ನ ಹೇಳುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಕೊಲೊನೈಸೇಷನ್ ಅಂಡ್ ಮಾಡರ್ನ್ ಇನ್ಫ್ಲೂಯೆನ್ಸ್ ಇಂದ ನಮ್ಮ ದೇಶದ ಕಲ್ಚರ್ ಅಂಡ್ ಟ್ರೆಡಿಷನ್ ಬ್ಯಾಕ್ವರ್ಡ್ ಅಂಡ್ ಇಲ್ಲಾಜಿಕಲ್ ಅಂತ ಇನ್ಫ್ಲೂಯೆನ್ಸ್ ಮಾಡ್ಬಿಟ್ಟಿದ್ದಾರೆ. ಬಟ್ that's far from truth.
ಅಂಡ್ ಎಷ್ಟೋ ಜನ ಬ್ರಿಟಿಷರು ಕೂಡ ನಾವು ಅವ್ರ ದೇಶನ ಹೋಗ್ಲಿ ಪಾಪ ಅಂತ ಬಿಟ್ಕೊಟ್ಟಿದೀವಿ, ನಮ್ಮನ್ನ ಯಾರು ಅಲ್ಲಿಂದ ಓಡಿಸಿಲ್ಲ ಅಂತ ಕೂಡ ಸುಳ್ಳು ಪ್ರಚಾರ ಮಾಡಿ ಎಷ್ಟೋ ಜನರ ಬ್ರೈನ್ ವಾಶ್ ಕೂಡ ಮಾಡಿದ್ದಾರೆ. ಆದರೆ ನಮ್ಮ ದೇಶದ ಕಲ್ಚರ್ ಆ್ಯಂಡ್ ರೂಟ್, ನೇಚರ್, ಸೈನ್ಸ್, ಸೈಕಾಲಜಿ ಎಲ್ಲದ್ರ ಜೊತೆ ಡೀಪ್ಲಿ ರೂಟ್ ಆಗಿದೆ. ಎಲ್ಲದಕ್ಕೂ ಒಂದು ಲಾಜಿಕಲ್ ರೀಸನ್ ಇದೆ. ನಮ್ಮ ದೇಶದ ಕಲ್ಚರ್ ತುಂಬಾನೇ ಪುರಾತನ, ಇಂಟೆಲಿಜೆಂಟ್ ಆ್ಯಂಡ್ ಶ್ರೀಮಂತ ಕೂಡ. ಎಷ್ಟೋ ಜನ ಇಂಟರ್ನ್ಯಾಷನಲ್ ಸೆಲೆಬ್ರಿಟೀಸ್ ನಮ್ಮ ದೇಶದ ಕಲ್ಚರ್ನ ಫಾಲೋ ಮಾಡ್ತಾರೆ, ಭಗವದ್ಗೀತೆನ ಫಾಲೋ ಮಾಡ್ತಾರೆ. ಎಷ್ಟೋ ಜನ ಆಟೋಬಯೋಗ್ರಫಿ ಆಫ್ ಯೋಗಿ ಬುಕ್ನ ಓದಿ ಅವ್ರ ಲೈಫ್ ಚೇಂಜ್ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಆ್ಯಂಡ್ ಇನ್ನೂ ಎಷ್ಟೋ ಜನ ನಮ್ಮ ದೇಶದ ಸಂಪ್ರದಾಯ ಆಧ್ಯಾತ್ಮಕ್ಕೆ ಮಾರು ಹೋಗಿ ಅವ್ರ ದೇಶನ ಬಿಟ್ಟು ಇಲ್ಲಿಗೆ ಬಂದು ಸೆಟ್ಲ್ ಆಗಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಐರನಿ ಏನಂತ ಅಂದರೆ, ಅಲ್ಲಿನ ಜನಕ್ಕೆ ನಮ್ಮ ದೇಶದ ರಿಚ್ನೆಸ್ ಆ್ಯಂಡ್ ಜ್ಞಾನದ ಅರಿವಾಗಿ ಇಲ್ಲಿಗೆ ಬಂದು ಸೆಟ್ಲ್ ಆಗಿದ್ರೆ, ನಮ್ಮ ದೇಶದ ಮೆಜಾರಿಟಿ ಜನ ಅವ್ರ ಭಾಷೆ ಮಾತಾಡಿದ್ರೆ ನಾವು ಕೂಲ್, ಅವ್ರ ರೀತಿ ಬಟ್ಟೆ ಹಾಕೊಂಡ್ರೆ ನಾವು ಕೂಲ್ ಅಂತ ಅನ್ಕೊಂಡು ಬ್ಲೈಂಡ್ಲಿ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ಆ್ಯಂಡ್ ವೆಸ್ಟರ್ನರ್ಸಿಂದ ಇನ್ಫ್ಲುಯೆನ್ಸ್ ಆಗಿ ಅವರು ಅವ್ರ ದೇಶನ ಬಿಟ್ಟು ನಮ್ಮ ದೇಶಕ್ಕೆ ಗೆಸ್ಟ್ ಆಗಿ ಬಂದಾಗ ಅವ್ರನ್ನ ದೇವ್ರ ರೀತಿ ಟ್ರೀಟ್ ಮಾಡೋದು, ದೇವ್ರ ರೀತಿ ಮಾತಾಡ್ಸೋದು, ಅವ್ರ ಮುಂದೆ ಹಾಲು ಕಿರ್ಕೊಂಡು ಸೆಲ್ಫಿ ತಗೊಳ್ಳೋದು, ಆ್ಯಂಡ್ ನಮ್ಮಲ್ಲಿ ಇರುವಂತಹ ಇನ್ಸೆಕ್ಯೂರಿಟಿ ಆ್ಯಂಡ್ ಕೀಳರಿಮೆನ ಅವ್ರ ಮುಂದೆ ಧಾರಾಳವಾಗಿ ಪ್ರದರ್ಶನ ಮಾಡ್ತೀವಿ. ಯಾಕಂದ್ರೆ ನಿಜವಾದ ಶ್ರೀಮಂತ ದೇಶ, ಸಂಪ್ರದಾಯ, ವೇದ, ಉಪನಿಷತ್ತು ನಮ್ದು ಅನ್ನೋ ಅರಿವೇ ಎಷ್ಟೋ ಜನರಿಗೆ ಇರಲ್ಲ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ನಮ್ಮ ದೇಶ, ನಮ್ಮ ಸಂಪ್ರದಾಯ, ನಮ್ಮ ಭಾಷೆ ಬಗ್ಗೆ ಇನ್ಫೀರಿಯರ್ ಫೀಲ್ ಆದಾಗ ಈ ವಿಡಿಯೋ ನಿಮಗೆ ನೆನಪಾಗಬೇಕು. ಎಷ್ಟೋ ಏನ್ಷಿಯಂಟ್ ಟ್ರೆಡಿಷನ್ಸ್ ಸೈಂಟಿಫಿಕಲಿ ಪ್ರೂವ್ ಆಗೋದಕ್ಕಿಂತ ಮುಂಚೆನೆ ನಮ್ಮ ಪೂರ್ವಜರು ಅದನ್ನ ಕಂಡಿಡಿದು ಫಾಲೋ ಮಾಡ್ತಾ ಇದ್ರು ಅಂತ ಅಂದರೆ ಅವರು ಎಷ್ಟು ಬುದ್ಧಿವಂತರಾಗಿದ್ರು, ಎಷ್ಟು ಜ್ಞಾನವಂತರಾಗಿದ್ರು. ದೇ ವರ್ ಆಲ್ವೇಸ್ ಅಹೆಡ್ ಆಫ್ ಟೈಮ್ ಅನ್ನೋದು ನಿಮಗೆ ನೆನಪಾಗಬೇಕು ಅನ್ನೋದೇ ಈ ವಿಡಿಯೋ ಇಂಟೆನ್ಷನ್. ಭಾರತೀಯರಾಗಿರೋದಕ್ಕೆ, ಹಿಂದೂ ಆಗಿರೋದಕ್ಕೆ ನಾವೆಲ್ಲರೂ ಎಷ್ಟು ಪುಣ್ಯ ಮಾಡಿದ್ದೀವಿ ಅಲ್ವಾ? ಮುಂದಿನ ವಿಡಿಯೋಲಿ ಸಿಗ್ತೀನಿ. ನಮಸ್ಕಾರ.